ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಥರ್ಸ್ಡೇ ವ್ಲಾಗ್. ಇವತ್ತಂತೂ ಫುಲ್ ಡೇ ವರ್ಕೇ ಇತ್ತು. ಅದು ಮನೇಲಿ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಆಲ್ಮೋಸ್ಟ್ ಎಲ್ಲ ಇದೇ ಇತ್ತು ಇವತ್ತು ಫುಲ್ ಡೇ. ಇನ್ನು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಬಿಸಿನೀರಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಂಡ್ ಸಬ್ಜಾ ಬೀಜನ ನೆನೆಸ್ಬಿಟ್ಟು ಅದನ್ನು 1 ಟೀ ಸ್ಪೂನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾವು ಬೆಳಗ್ಗೆ ಹಾಟ್ ವಾಟರಲ್ಲಿ ಸಬ್ಜಾ ಬೀಜ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತಂಪಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ಹೀಗೆ ಕುಡಿತಾ ಇರ್ತೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಬಂದು ಇಡ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಕ್ಕಳಿದ್ದಾರಲ್ಲ ಜಾಸ್ತಿ, ಸೊ ಮಕ್ಕಳಿಗೆ ಎಲ್ಲರಿಗೂ ಇಡ್ಲಿ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಇಡ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಂತೂ ನಮ್ಮ ಮಕ್ಕಳಿಗೆ ಇಡ್ಲಿ, ದೋಸೆ ಇದೆಲ್ಲ ಜಾಸ್ತಿ ಇಷ್ಟಪಡ್ತಾರೆ. ರೈಸ್ ಐಟಮ್ಗಿಂತ ಈ ಥರ ಚಪಾತಿ, ಸೊ ಈ ಥರ ಐಟಮ್ಸೇ ಜಾಸ್ತಿ ಇಷ್ಟಪಡ್ತಾರೆ. ಇಡ್ಲಿ ಮಾಡಿದ ದಿನ ಆ್ಯಂಡ್ ದೋಸೆ ಮಾಡಿದ ದಿನ ಅಂತೂ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಲಂಚ್ಗೆ ಕೂಡ ಇದನ್ನೇ ತಿಂತಾರೆ ನಮ್ಮ ಮಕ್ಕಳಂತೂ. ಇನ್ನು ಟಿಫನ್ ಎಲ್ಲ ಆದಮೇಲೆ ಮನೇಲಂತೂ ತುಂಬ ಕೆಲಸ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಇವಾಗ ನೋಡಿ, ಇಲ್ಲಿ ನಾನು 1-2 ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅಂದರೆ ಫಸ್ಟು ಜಾಮೂನ್ ಮಾಡೋಣ ಅಂಥೇಳಿ. ಈಗ ನಮ್ಮ ನಾದಿನಿ ಮಕ್ಕಳು ಬಂದಿದ್ರಲ್ಲ, ಅವರು ಜಾಮೂನ್ ಮಾಡೋ ಅಂತ ಕೇಳ್ತಿದ್ರ. ಸೊ ಅದಕ್ಕೆ ಜಾಮೂನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಅದು ಮೆಜರ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬರುತ್ತೆ ಅಂತ ಹೇಳಿ. ಒಂದು ಸ್ವಲ್ಪ ದೊಡ್ಡದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಮೆಜರ್ ಮಾಡಿದಾಗ 1 ಬೌಲಷ್ಟು ಬಂದು, ಸೊ 2 ಪ್ಯಾಕೆಟ್ಗೆ 2 ಬೌಲು. ಸ್ವಲ್ಪ ಹಾಲನ್ನು ಹಾಕ್ಕೊಂಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲೇ ಆಗಬೇಕು ಅನ್ನೋದೇನೂ ಇಲ್ಲ, ನೀರು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಂತೂ ಸ್ವಲ್ಪ ಯಾವಾಗಲೂ ಹಾಲು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ಈಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇನ್ನು ಎಣ್ಗಾಯಿನ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಅರ್ಧ kg ಅಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಕಟ್ ಮಾಡ್ಕೊತೀನಿ. ನಮಗಂತೂ ನಮ್ಮ ಮನೇಲಿ ಸಾಯಂಕಾಲ 6 ಗಂಟೆಗೆ ನಮ್ಮ ಹಸ್ಬೆಂಡ್ಗೆ ಊಟ ರೆಡಿ ಇರಬೇಕು. ಸೊ ಅದಕ್ಕೋಸ್ಕರ ಈಗ ಟೈಮ್ 4 ಗಂಟೆ ಆಗಿದೆ, ಅಡುಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಈ ಥರ ಒಂದು 2 ಸೈಡ್ಸು ಈ ಥರ ಬದನೆಕಾಯಿನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಬಿಟ್ಟು ಮಸಾಲೆ ಎಲ್ಲ ಪೇಸ್ಟ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ನಮಗಿನ್ನ ಬದನೆಕಾಯಿ ಎಣ್ಗಾಯಿ ಅಂತೂ ರೆಡಿ ಆಗಿಬಿಡುತ್ತೆ. ಎಣ್ಗಾಯಿಗೆ ಯಾವಾಗಲೂ ಚಪಾತಿ ಇಲ್ಲ ಅಂತಂದರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ರೊಟ್ಟಿನೇ ಜಾಸ್ತಿ ಚೆನ್ನಾಗಿರೋದು. 10 ನಿಮಿಷ ಆದಮೇಲೆ ನಾನು ಜಾಮೂನ್ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ನಮಗೆ ಈ ಥರ ಒಳಗಡೆ ಬಬಲ್ಸ್ ಥರ ಬಂದಿರುತ್ತೆ, ಆವಾಗಲೇ ನಮಗೆ ಜಾಮೂನ್ ತುಂಬ ಚೆನ್ನಾಗಿರುತ್ತೆ. ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡೋಣ. ಆಮೇಲೆ ನಾವು ಸ್ವಲ್ಪ ತೊಗೊಂಡು ನಮಗೆ ಜಾಮೂನ್ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನಾವು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಬೇಕಾದ್ರೆ ನಾನು ಯಾವಾಗಲೂ ತುಪ್ಪನ ತಗೊಂಡು ಕೈಗೆ ಈ ಥರ ಸವರ್ಕೊಂಡು ಆಮೇಲೆ ನಾನು ಸ್ವಲ್ಪ ಚಿಕ್ಕದಾಗೆ ಉಂಡೆನ ಮಾಡ್ತೀನಿ. ಆವಾಗಲೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಹಾಕಿದಾಗ ಕ್ರ್ಯಾಕ್ಸ್ ಬರಲ್ಲ ನಮಗೆ. ಸೊ ನಾನಂತೂ ಯಾವಾಗಲೂ ಈ ಟಿಪ್ನ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ. ಆಮೇಲೆ ಎಣ್ಣೆಲಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ನಾವು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು. ಆವಾಗಲೇ ಇಟ್ಟು ಒಳಗಡೆ ತನಕ ನಮಗೆ ಬೆಂದಿರುತ್ತೆ. ಡೀಪ್ ಫ್ರೈ ಆದಮೇಲೆ ಬಿಸಿ ಇರುತ್ತಲ್ಲ, ಅದನ್ನೇ ತಗೊಂಡು ಸಕ್ಕರೆ ಪಾಕ ಒಳಗಡೆ ಹಾಕಬೇಕು. ಆಮೇಲೆ ಮುಚ್ಚಳ ಇಟ್ಬಿಟ್ಟು ಒಂದು 1/2 ಅವರ್ ಹಾಗೆ ಬಿಟ್ಬಿಟ್ರೆ ನಮಗೆ ಜಾಮೂನ್ ಅಂತೂ ರೆಡಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಅಡುಗೆ ಎಲ್ಲ ಮುಗ್ದೋಯ್ತು. ಇವಾಗಂತೂ ಈವ್ನಿಂಗ್ 5:30 ಆಗ್ತಿದೆ ಇವಾಗ ಟೈಮು. ಕಾಫಿ ಮಾಡ್ಕೊಂಡು ಕಾಫಿನ ಕುಡಿತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಡಿನ್ನರ್ಗೆ ಏನೆಲ್ಲ ಪ್ರಿಪೇರ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಜಾಮೂನ್ ಅಂತೂ ರೆಡಿ ಆಯಿತು. ಆ್ಯಂಡ್ ಇನ್ನು ಏನೆಲ್ಲ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಮ್ಮ ಡಿನ್ನರ್ ಜಾಮೂನ್ ಮತ್ತು ಎಣ್ಗಾಯಿ ಮತ್ತು ಇದು ವೈಟ್ ರೈಸ್, ಚಪಾತಿ ಇವಾಗ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಅಂತೂ ಊಟ ಮಾಡ್ಕೊಂಡು ಹೋದರು. ಇವಾಗ ನಾವು ಚಪಾತಿ ಮಾಡ್ಕೊತಾ ಇದ್ದೀವಿ. ಇವಾಗ ಟೈಮ್ ಬಂದು 7:30 ಆಗ್ತಿದೆ. ನೋಡಿ, ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀವಿ. ನಾದಿನಿ ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿರೋದು ಗಮ್ಯ. ಅವಳಿಗೆ ನಾನೇ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಶೂಟ್ ಮಾಡಿದ್ದಾಳೆ. ಕ್ಯಾಮ್ರಾನು ಕೂಡ ನೀಟಾಗಿ ಅವಳು ಕ್ಲೀನ್ ಒರೆಸ್ಬಿಟ್ಟು ಕ್ಲಾತಲ್ಲಿ ಆಮೇಲೆ ವಿಡಿಯೋ ಶೂಟ್ ಮಾಡಬೇಕಿತ್ತು. ಬಟ್ ಹಾಗೆ ಮಾಡಿದ್ದಾಳೆ. ಅದೊಂಥರ ಬ್ಲರ್ ಆಗಿ ಬಂದಿದೆ. ಬಟ್ ಅವಳು ವಿಡಿಯೋ ಶೂಟ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಡಿಲೀಟ್ ಮಾಡಿಲ್ಲ, ಹಾಗೆ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನಾವೆಲ್ಲ ಕೂತ್ಕೊಂಡು ಊಟ ಮಾಡಿಬಿಟ್ಟು ಆರಾಮಾಗೆ, ಇನ್ನು ಮಕ್ಕಳೆಲ್ಲ ಸೇರಿದಾರಲ್ಲ, ಬೇಗ ಅಂತೂ ಮಲಗೋದೇ ಇಲ್ಲ. ಮಿನಿಮಮ್ 11-12 ಆಗ್ತಿದೆ ಡೈಲಿ ಟೈಮು. ಬೆಳಗ್ಗೆ ಬೇಗ ಕೂಡ ಎದ್ದೇಳೋಕ್ಕಾಗ್ತಿಲ್ಲ. ಇನ್ನೇನು ಹೋಗ್ಬಿಡ್ತಾರಲ್ಲ ಊರಿಗೆ, ಬಿಡು ಪರವಾಗಿಲ್ಲ ಅಂತ ನಮ್ಮ ಹಸ್ಬೆಂಡ್ ಕೂಡ ಸುಮ್ಮನೆ ಆದರು. ಸೊ ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್.